ಆರ್ಥಿಕವಾಗಿ ಹಿಂದುಳಿದಿರುವ ಯಾವುದೇ ಹಣಕಾಸು ವರಮಾನವೇ ಇಲ್ಲದ ದೇವಸ್ಥಾನಗಳ ಧಾರ್ಮಿಕ ಕಾರ್ಯ ನಡೆಸುವ ದೃಷ್ಟಿಯಿಂದ ಅಲ್ಲಿನ ಅರ್ಚಕರುಗಳಿಗೆ ನೂರಾರು ವರ್ಷಗಳಿಂದಲೂ ಜೀವನಾಂಶಕ್ಕಾಗಿ ಅರ್ಚಕರುಗಳಿಗೆ ಮೀಸಲಿಟ್ಟ ಜಮೀನು ಸಾರ್ವಜನಿಕರಿಗೆ ಮಾಹಿತಿ ಇಲ್ಲದೆ ಮಾರಾಟ ಮಾಡಲು ಒಳ ಸಂಚು ನಡೆಸಲಾಗುತ್ತಿದೆ ಎಂದು ಸಾರ್ವಜನಿಕರು ಅರ್ಚಕರ ವಿರುದ್ಧ ಆರೋಪಗಳ ಸುರಿಮಳೆ ಮೆರೆದಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕು ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ನವಿಲುಕುರಿಕೆ ಗ್ರಾಮದ ಸರ್ವೆ ನಂಬರ್ 2/2ರಲ್ಲಿ ನವಿಲುಕುರಿಕೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಪೂಜಾ ಕಾರ್ಯಕ್ರಮದ ದೃಷ್ಟಿಯಿಂದ ಅರ್ಚಕರಿಗೆ ಜಮೀನು ನೀಡಲಾಗಿ ಅದು ಅರ್ಚಕರ ಜೀವನ ಅಂಶಕ್ಕಾಗಿ ಮೊದಲಿನಿಂದಲೂ ಪೂರ್ವಿಕರ ಕಾಲದಿಂದಲೂ ಮಾನ್ಯ ನೀಡಲಾಗಿ ಆ ಜಮೀನನ್ನ ಮಾರಾಟಕ್ಕೆ ಮುಂದಾಗಿದ್ದಾರೆ ಎಂದು ಆರೋಪಿಸಿ ಸಾರ್ವಜನಿಕರು ಅರ್ಚಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ನವಿಲುಕೆರೆ ಗ್ರಾಮಸ್ಥರು ಊರಿನ ಮುಂಭಾಗದ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಸೇರಿ ಅರ್ಚಕರು ತಮ್ಮ ಜೀವನ ಅಂಶಕ್ಕಾಗಿ ಮೀಸಲಿಟ್ಟ ಮಾನ್ಯ ಜಮೀನನ್ನ ಅನ್ಯರಿಗೆ ಮಾರಾಟ ಮಾಡಲು ಹೊರಟಿದ್ದಾರೆ ಎಂಬ ವಿಷಯ ತಿಳಿದ ತಕ್ಷಣ ಊರಿನ ಹಲವು ಮುಖಂಡರುಗಳು ಸೇರಿ ಮಾನ್ಯ ಜಮೀನು ರಕ್ಷಣೆ ಮಾಡಬೇಕು, ಮುಂದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಾರು ಅರ್ಚಕರಾಗಿ ಕೆಲಸ ಮಾಡಲಿದ್ದಾರೆ, ಮಾನ್ಯ ಜಮೀನು ಇರುವುದರಿಂದ ಅರ್ಚಕರು ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಮಾನ್ಯ ಜಮೀನನ್ನ ಮಾರಾಟಕ್ಕೆ ಮಾಡುವುದಕ್ಕೆ ಬಿಡೋದಿಲ್ಲ. ಸರ್ಕಾರ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಇದು ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನ, ತಹಶೀಲ್ದಾರ್ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು. ಈ ಜಮೀನು ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಅರ್ಚಕನ ಹೆಂಡತಿ ಪುಷ್ಪಾವತಿ ಹೆಸರಿನಲ್ಲಿ ಜಂಟಿ ಪಹಣಿ ಇದ್ದರೂ ಸೇಲ್ ಅಗ್ರಿಮೆಂಟ್ ಆಗಿದೆ. ಇದು ಹೇಗೆ ಸಾಧ್ಯ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ನಾನು ನವಿಲುಕುರಿಕೆ ಗ್ರಾಮದ ವಾಸಿ ರಂಗಸ್ವಾಮಿ ಅಂತ ಹೇಳ್ತಾರೆ. ಊರಿನಲ್ಲಿ ಈ ಥರ ನಮ್ಮದು ಆಂಜನೇಯ ಸ್ವಾಮಿ ಪ್ರಾಪರ್ಟಿ ಐತೆ. ಪ್ರಾಪರ್ಟಿ ಅಂದರೆ ಏನೋ ಒಂದು ಅರ್ಧ ಎಕರೆ 3 ಎಕರೆ ಜಮೀನು ಐತೆ. ಅದನ್ನು ಸಹ ಆ ಸೈಟ್ ಇಂಗಿಳಿಸಿ ಮಾರಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರುಗಳು ಯಾರೋ ಹೋರಾಡ್ತಾರಂತೆ. ಅದು ನಮಗೂ ಸರಿಯಾಗಿ ಗೊತ್ತಿಲ್ಲ. ಮಾಹಿತಿ ತಿಳ್ಕೊಂಡು ನಾವು ರೆಕಾರ್ಡ್ಸ್ ಎಲ್ಲ ತಂದಿದ್ದೀವಿ. ಅದಕ್ಕೇನೆ ಇದ್ರ ಬಗ್ಗೆ ನಾವು ಮುಂದೆ ಎಚ್ಚರಿಕೆ ವಹಿಸ್ಕೊಳ್ಳಿ ಊರಿನ ಜನ, ಆಮೇಲೆ ಇವರು ಮುಜರಾಯಿ ಇಲಾಖೆಯವರು ಅಂತ ಹೇಳಿ ಮುನ್ಸೂಚನೆಯಾಗಿ ನಿಮಗೊಂದು ಮಾಹಿತಿ ಕೊಡ್ತಾ ಇದ್ದೀವಿ. ಎಷ್ಟು ಜಮೀನು ಎಷ್ಟಿದೆ? ಜಮೀನು ಎಷ್ಟಾಯ್ತಾ? 2 ಎಕರೆ 38 ಗುಂಟೆ. ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ಪ್ರಾಪರ್ಟಿ ಇದೆ. ಆ ಜಮೀನ್ ಮಾನ್ಯ ಜಮೀನ್ ಆಗಿರೋದ್ರಿಂದ ಇಲ್ಲಿನ ಅರ್ಚಕರು ಅದನ್ನು ಅನುಭವಿಸಿಕೊಂಡು ಹೋಗಲು ಅವಕಾಶವಿದೆ. ಆದರೆ ಆ ಜಮೀನನ್ನು ಮಾರಾಟ ಮಾಡಲು ಹೊರಟಿರುವುದು ನಾವು ವಿರೋಧಿಸುತ್ತೇವೆ. ಸರ್, ನನ್ನ ಹೆಸರು ಶಿವಕುಮಾರ್ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ಇಲ್ಲಿ ಏನಾಗಿದೆ ಅಂತಂದ್ರೆ ಜಮೀನು ಮಾರಾಟ ಮಾಡ್ಕೊಂಡವ್ರೆ, ಅದೊಂದು ಒಂದು ಸಮಸ್ಯೆ ಆಗಿದೆ. ಅಗ್ರಿಮೆಂಟ್ ಮಾಡವ್ರೆ ಅಂತ ಯಾರು ಹೇಳ್ತಾ ಇದ್ರು, ಅದೊಂದು ಸಮಸ್ಯೆ ಆಗಿದೆ. ಈಗ ಮುಜರಾಯಿ ಇಲಾಖೆಗೆ ನಮಗೆ ದೇವಸ್ಥಾನ ಸೇರಿದೆ. ಅದು ಡಬ್ಬಿ ಗಾಡಿ ಹೊಡೆಯಕ್ಕೆ ಈ ಊರ್ನವರೇ ಹೊಡ್ಕೊಂತಾವ್ರೆ. ಯಜಮಾನ್ ಪಣಗರು ಸೇರ್ತಾರೆ, ಇಲ್ಲಿ ಜನ ಸೇರಿಸ್ಬಿಡ್ತಾರೆ, ಊರ್ನವರೇ ಹೊಡ್ಕೊಂಡು ಇದು ಮಾಡ್ತಾವ್ರೆ. ಅದೇನ್ ಲೆಕ್ಕನೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ದೇವರೆತ್ತಬೇಕಾದ್ರೆ ತಹಶೀಲ್ದಾರ್ ಹತ್ರ ಪರ್ಮಿಷನ್ ಇಲ್ಲ ಸರ್, ಯಾವ್ದು ಇಲ್ಲ. ಅದು ಸಂಘ ಸಮಸ್ಯೆ ಮಾಡಿದ್ದಾಯ್ತು, ಎಲ್ಲ ಬುಕ್ ಎಲ್ಲ ಬಿಸಾಕ್ಬಿಟ್ಟವ್ರ, ಅದನ್ನ ಎಲ್ಲ ಅದೇನನ್ನು ಮಾಡ್ಕೊಂಡ್ಬಿಟ್ಟವ್ರೆ. ಎಲ್ಲ ರಾಜಕೀಯ ಇಲ್ಲಿ ಈ ಮುಜರಾಯಿ ಇಲಾಖೆ ಇದ್ದು ಅದು ದೇವಸ್ಥಾನ ದುಡ್ಡು ಹೊಡೆಯಕ್ಕೆ ಇವ್ರು ಯಾರು? ಇದ್ರ ಬಗ್ಗೆ ಏನಾದ್ರು ತಹಶೀಲ್ದಾರ್ ಗಮನ ತಂದಿದ್ರೆ ಯಾರು? ಏನ್ ಇವರೇ ಮುಖ್ಯಸ್ಥರು ತತ್ತಾ ಇಲ್ವಾ ಸರ್? ಯಾರ ಹೊರಗತೆ ಇದೆ ಹೇಳಿರಿ? ಇದು ಡಬ್ಬಿ ಗಾಡಿ ಹೊಡಿಬೇಕು, ತಹಸೀಲ್ದಾರ್ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಅವರು ಊರಿನ ಜವಾಬ್ದಾರಿ ಹೊತ್ಕೊಂಡಿರೋದು ಹೇಳ್ಬೇಕು. ಅವ್ರನ್ನ ಹತ್ರ ಎಣಿಕೆ ಮಾಡಿಸ್ಬೇಕು, ಏನ್ ಬೇಕಾದ್ರೂ ಮಾಡ್ಬೇಕು. ಇಷ್ಟು ದುಡ್ಡು ಉಳಿಕೆ ಇದೆ, ಇಷ್ಟು ದುಡ್ಡು ಇದೆ, ಇಲ್ಲ ಗೌರ್ಮೆಂಟಿಗೆ ಸೇರೋದು, ಇಲ್ಲ ನಮ್ಮ ಊರಿಗೆ ಸೇರೋದು ಅಂತ ಏನು ಮಾಹಿತಿ ಕೊಡ್ತಾ ಇಲ್ಲ. ಉಂಡಿ ಹಣ ಲೆಕ್ಕನೇ ಇಲ್ಲ ಸರ್, ಲೆಕ್ಕನೇ ಇಲ್ಲ. ಅಕೌಂಟ್ ಹಾಕಿದ್ವಿ, ಯಾವ ಅಕೌಂಟ್? ಇಲ್ಲಿ ಅಕೌಂಟ್ ತೋರಿಸ್ತಾ ಇಲ್ಲ ನಮ್ಗೆ. ನಮ್ಮ ಅಕೌಂಟ್ ಹಾಕಿದ್ವಿ. ಅಭಿವೃದ್ಧಿ ಕೆಲಸಕ್ಕೆ ರೂಪಾಯಿ ಬಳಸ್ತಾ ಇಲ್ಲ. ಇಲ್ಲಿ ಉಂಡಿ ದುಡ್ಡು ಅಂತ ಹೇಳಿ ಅಭಿವೃದ್ಧಿ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಬಳಸಿಲ್ಲ. ನಮ್ಗೆ ಏನಾದ್ರೂ ಕಮಿಟಿ ಇದೆಯಾ? ಇಲ್ಲ, ಅದೊಂದು ಏನಿಲ್ಲ ಸರ್. ಕಮಿಟಿ ಮಾಡಿದ್ವಿ, ಅದಕ್ಕೆ ಸ್ಪಂದಿಸ್ಲಿಲ್ಲ ಕೆಲವರು. ಇಲ್ಲಿ ಅದನ್ನು ಒಂದ್ ನಿಮಿಷ, ಯಾರು ಸ್ಪಂದಿಸ್ಲಿಲ್ಲ. ಮಾಡಿದ್ರಲ್ಲ ಜವಾಬ್ದಾರಿ ಹೊತ್ತು ಎಲ್ಲ ನಮ್ಮೂರಲ್ಲೆಲ್ಲ ಮಾಡಿದ್ರು. ಅದು ಸ್ವಲ್ಪ ಇದಾಯ್ತು, ಉಲ್ಟಾ ಸೀದಾ ಮಾಡ್ಬಿಟ್ರು. ಕಮಿಟಿನೂ ಮಾಡಿದ್ವಿ, ಎಲ್ಲ ಬೋರ್ಡ್ ತಗಲಾಕೊಂಡ್ವಿ, ಎಲ್ಲ ಏನಾರ ಮಾಡಿದ್ವಿ. ಇನ್ನ ಸಂಘ ಸಂಸ್ಥೆದು ಇನ್ನ ಬುಕ್ ಹಂಗೆ ಇದೆ, ಯಾವ್ದು ಇದು ಮಾಡಿಲ್ಲ ನಮ್ಮ ಇದರಲ್ಲಿ. ಒಂದು ಸಾರಿ ಉಂಡಿ ಓಪನ್ ಮಾಡಿದ್ರೆ ಎಷ್ಟು ಹಣ ಸಿಗ್ಬೋದು ಸರ್? ಒಂದ್ 35-40 ಸಾವಿರ ರೂಪಾಯಿ ಸಿಗುತ್ತೆ ಸರ್. ಅದನ್ನ ಎಷ್ಟು ಜನ ಇರ್ತಾರ ಉಂಡಿ ಹೊಡಿಬೇಕಾದ್ರೆ? ಉಂಡಿ ಹೊಡಿಯೋಗೆ ಇರ್ತಾರೆ. ನಾವು ಇದ್ದಿರ್ತೀವಿ, ಒಂದೊಂದ್ಸರಿ ಫೋಟೋ ತಕೊಂಡವ್ರಿ, ನಾವು ಇದ್ದೀವಿ. ಅದನ್ನ ಏನ್ ಅವತ್ತು ಹೊಡೆದಿದ್ ಲೆಕ್ಕ ಅಷ್ಟೇನೆ. ಈಗ ನೆಕ್ಸ್ಟ್ ದಿನ ಲೆಕ್ಕ ಅದೇನು ಅನ್ನೋದು ಏನ್ ಕಾಯ್ತು, ಏನಿತ್ತು, ಇಂಥದ್ದು ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಿದೀವಿ ಅನ್ನೋದು ಯಾವ್ದು ಇದೇ ಇಲ್ಲ. ಆ ತರ ನಡೀತಾ ಇದೆ ಇಲ್ಲಿ.
ದೇವಸ್ಥಾನಕ್ಕೆ ಮೀಸಲಿದ್ದ ಮಾನ್ಯ ಜಮೀನನ್ನ ಮಾರಾಟಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ವಿರೋಧಿಸುತ್ತೇವೆ. ಉಳಿದಂತೆ ಈ ದೇವಸ್ಥಾನ ಮುಜರಾಯಿ ಇಲಾಖೆ ಒಳಪಟ್ಟ ದೇವಸ್ಥಾನವಾಗಿದ್ದು, ಮುಜರಾಯಿ ಇಲಾಖೆಗೆ ತಿಳಿಸದೆ ದೇವಸ್ಥಾನದ ಹುಂಡಿ ಹೊಡೆದು ಕೆಲವು ಜನ ಲೆಕ್ಕ ಕೊಡದೆ ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. ಇದರ ವಿರುದ್ಧ ಸರ್ಕಾರ ಗಮನ ಹರಿಸಬೇಕು. ಇಲ್ದಂಗೆ ಹೆಂಗ್ ಮಾರಕ್ ಸಾಧ್ಯ ಅವರು? ಅದು BEOನು ಸಹ ಒಳಗಡೆ ಹಾಕೊಂಡಿರ್ಬೇಕು ಅಂತ ಒಂದು ಅನುಮಾನ ಇದೆ ನಮ್ಗೆ. ಆದಷ್ಟು ಅವರು ಒಂದು ಸ್ವಲ್ಪ ಇಂಥವ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಬೇಕು, ಈ ತರ ಮಾಡಬಾರ್ದು ಅಂತೇಳಿ. ಎಷ್ಟನೇ ಸರ್ವೆ ನಂಬರ್ ಅದು? ಇದು ಸರ್ವೆ ನಂಬರ್ 2. ಅದು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಮಾರಾಟಕ್ಕೆ ಮುಂದಾಗವ್ರೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಗೊತ್ತಾಯ್ತು ನಿಮ್ಗೆ ಹೆಂಗ್ ಮಾಹಿತಿ ಹೆಂಗ್ ಗೊತ್ತಾಯ್ತು? ಮಾರಾಟ ಮಾಡ್ತಿದ್ದಾರೆ ಅಂತ ಹೇಗ್ ಗೊತ್ತಾಯ್ತು ಅಂದ್ರೆ ಅವ್ರ ಜೊತೆಲಿದ್ದಾರೆ ಒಬ್ರು, ನಮಗೆ ನಿಮಗೂ ಒಂದು ನಿವೇಶನ ಬೇಕಾ ಅಂತ ಕೇಳಿದ್ರು. ಅದರಿಂದ ಗೊತ್ತಾಯ್ತು ನಮ್ಗೆ. ಈಗ ಆಲ್ರೆಡಿ ಏನಾದ್ರು ಅಗ್ರಿಮೆಂಟ್ ಮಾಡಿದ್ದಾರೆ? ಪೇಪರ್ ಅಗ್ರಿಮೆಂಟ್ ಆಗಿದೆ ಅಂತ ಗೊತ್ತಾಗಿದೆ ಮೊನ್ನೆ ದಿನ, ಶನಿವಾರ ದಿನ. ನಾವು ಅದಕ್ಕೆ ಡಾಕ್ಯುಮೆಂಟ್ಗೆಲ್ಲ ಓಡಾಡ್ತಾ ಇದ್ದೀವಿ. ಆದರೆ ಒಂದು ವಿಚಾರ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಮಟ್ಟಕ್ಕೋಸ್ಕರ ಈ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀವಿ. ಯಾರಾದ್ರೂ ಕೊಂಡಿರೋರ ಬಗ್ಗೆ ಮಾಹಿತಿ ಏನಾದ್ರು ಇದೆಯಾ? ಅಗ್ರಿಮೆಂಟ್ ಆಗಿರೋದು, ಅಗ್ರಿಮೆಂಟ್ ಇಂಥವ್ರ ಹೆಸರಿಗಾಗಿದೆ ಅನ್ನೋದಕ್ಕೆ ಈ ದೇವಸ್ಥಾನ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಡಾಕ್ಯುಮೆಂಟ್ ತಗೊಂಬಂದು ಅಂತ ಹೇಳ್ತಿದ್ದಾರೆ. ಆ ಡಾಕ್ಯುಮೆಂಟ್ ತೆಗ್ಸಕ್ಕೆ ಏನಿಲ್ಲ ಅಂದ್ರೂ 15 ದಿನ ಬೇಕು. ಏಕೆಂದರೆ ಅದೆಲ್ಲ ಕೈ ಬರೋದೆಲ್ಲ ತೆಗಿಬೇಕಲ್ಲ, ಅದರಿಂದ 15 ದಿನ ಬೇಕು. ಅಷ್ಟರಲ್ಲಿ ಇವ್ರು ಆಲೆ ಮುಂದೆ ಬಿದ್ದು ಎಲ್ಲ ಇದು ಮಾಡಿದ್ದಾರೆ. ಅದರಿಂದ ಒಂದು ಮಾಹಿತಿ ಊರವ್ರಿಗೆಲ್ಲ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಿಮಗೆ ಇದು ಮಾಹಿತಿ ತಿಳಿಸ್ತಾ ಇದ್ದೀವಿ. ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮೀಸಲಿಟ್ಟ 3 ಎಕರೆ ಜಮೀನನ್ನ ನಿವೇಶನ ಮಾಡುವುದಕ್ಕಾಗಿ ಮಾರಾಟ ಮಾಡಲು ಯತ್ನಿಸಿದ್ದು, ಅರ್ಚಕರ ಜೀವನಾಂಶಕ್ಕಾಗಿ ಟ್ರಿಬ್ಯುನಲ್ ಮುಜರಾಯಿಗೆ ಸಂಬಂಧಿಸಿದ ಮಾನ್ಯ ಜಮೀನಾದ ಇದನ್ನ ಯಾವುದೇ ಕಾರಣಕ್ಕೂ ಮಾರಾಟಕ್ಕೆ ಅವಕಾಶವಿಲ್ಲದಿದ್ದರೂ ಅರ್ಚಕರು ಮನೆಯವರು ನಾವು ಕಷ್ಟದಲ್ಲಿದ್ದೇವೆ, ಆರ್ಥಿಕ ಸಂಕಷ್ಟ ಇದೆ ಎಂದು ಮಾರಾಟಕ್ಕೆ ಹೊರಟಿದ್ದಾರೆ. ಇವರು ಮಾರಾಟ ಮಾಡಿದರೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಪೂಜೆ ಮಾಡಲು ಯಾರು ಅರ್ಚಕರು ಬರ್ತಾರೆ? ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಮಾರಾಟ ಮಾಡಲು ಅವಕಾಶ ನೀಡೋದಿಲ್ಲ.